ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಏನು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನ ಭಾರತ ಮುಕ್ತಿ ಮೋರ್ಚಾ ಸಂಘಟನೆಯಿಂದ ಮಾನ್ಯವರ ವಾಮನ್ ಮೆಶ್ರಾಮ್ ಅವರ ಒಂದು ನೇತೃತ್ವದಲ್ಲಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನು ನಾಗ್ಪುರದ ಇಂದೋರ್ ಮೈದಾನದಿಂದ ಪ್ರಾರಂಭವಾಗಿರ್ತಕ್ಕಂಥ ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ರ್ಯಾಲಿಯ ಮುಖ್ಯ ಉದ್ದೇಶ ಏನಂದ್ರೆ, ಈ ದೇಶದಿಂದ ಬ್ರಾಹ್ಮಣರನ್ನ ಓಡಿಸಬೇಕು, ಈ ದೇಶ ಬಹುಜನರ ದೇಶವಾಗಿದೆ, ಮೂಲ ನಿವಾಸಿಗಳ ಕೈಗೆ ಈ ದೇಶ ಸಿಗಬೇಕು ಅನ್ನುವಂತಹ ಒಂದೇ ಸ್ಲೋಗನ್ ಆಗಿತ್ತು. ಯಾರು ಸಂವಿಧಾನದ ವಿರೋಧಿಗಳಿದ್ದಾರೋ ಅವರೇ ನಿಜವಾದ ದೇಶದ್ರೋಹಿಗಳು ಅನ್ನುವಂತಹ ಒಂದು ಮಾತು, ಒಂದು ಕೂಗು ಕೂಡ ಕೇಳಿ ಬಂತು. ವಾಮನ್ ಮೆಶ್ರಾಮ್ ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವರು ನಿರಂತರವಾಗಿ ಯಾವ ರೀತಿ ಏನು ಇಂಗ್ಲಿಷರು ಈ ದೇಶವನ್ನ ಅಕ್ವಾರಿ ಮಾಡ್ಕೊಂಡಿದ್ರು, ಅದೇ ರೀತಿ ಬ್ರಾಹ್ಮಣರು ಸಹ ಕಳೆದ ಹಲವಾರು ವರ್ಷಗಳಿಂದ ಈ ದೇಶವನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. EVM ನಂತಹ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿಸಿಕೊಂಡು ತಮ್ಮ ಅಧಿಕಾರವನ್ನ ಹಿಡಿತಾ ಇದ್ದಾರೆ. ಈ ದೇಶದ ಮೂಲ ನಿವಾಸಿಗಳಿಗೆ ಅನೇಕ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಬ್ರಾಹ್ಮಣರಿಂದ ಈ ದೇಶವನ್ನ ರಕ್ಷಿಸಬೇಕಾಗಿದೆ. ಯಾವಾಗ ಬ್ರಾಹ್ಮಣರು ಈ ದೇಶವನ್ನ ಬಿಟ್ಟು ಓಡಿ ಹೋಗ್ತಾರೋ ಅವಾಗ ಮಾತ್ರ ಈ ದೇಶ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂತಹ ಗಟ್ಟಿಯಾದ ಧ್ವನಿಯನ್ನ ಎತ್ತಿದ್ದಾರೆ ನಾಗ್ಪುರದಲ್ಲಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಕೀಲರ ಸಂಘ, ರಾಷ್ಟ್ರೀಯ ಡಾಕ್ಟರ್ಗಳ ಸಂಘ, ಕ್ಷತ್ರಿಯ ಮೋರ್ಚಾ ಸಂಘ, OBC ಜನಾಂಗದ ಸಂಘ, ವಿದ್ಯಾರ್ಥಿಗಳ ಸಂಘ, ಮಹಿಳಾ ಸಂಘಟನೆ ಸೇರಿದಂತೆ ಸಾವಿರಾರು ಸಂಘಟನೆಗಳು ಇಡೀ ಭಾರತ ದೇಶಾದ್ಯಂತ ಈ ಒಂದು ರ್ಯಾಲಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಏನು ಭಾರತ ದೇಶದ ಪಂಜಾಬ್, ಉತ್ತರಾಖಂಡ, ರಾಜಸ್ಥಾನ, ಛತ್ತೀಸ್ಗಢ, ಒರಿಸ್ಸಾ, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಒಂದು 30ಕ್ಕೂ ಹೆಚ್ಚು ರಾಜ್ಯಗಳಿಂದ ಎಲ್ಲ ರೀತಿಯ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ OBC ಜನಾಂಗದವರು ಕೂಡ ಭಾಗವಹಿಸಿ OBC ಶೇರ್ ಹೈ ಜಾಗ್ನೆ ಕಿ ದೇರ್ ಹೈ ಅನ್ನುವಂತಹ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಿನ್ನೆ ದಿನ ನಾಗ್ಪುರಿನ RSS ಕಚೇರಿಗೆ ಏನು ಭಾರತ್ ಮುಕ್ತಿ ಮೋರ್ಚಾ ರಾಷ್ಟ್ರೀಯ ಸಂಘಟನೆ ಲಕ್ಷಾಂತರ ಜನರೊಂದಿಗೆ ಸೇರಿ ಏನಪ್ಪಾ ಅಂದ್ರ ಮುತ್ತಿಗೆ ಹಾಕುವಂತಹ ಕಾರ್ಯವನ್ನ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಭಾರತ್ ಮುಕ್ತಿ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ವಾಮನ್ ಮೆಶ್ರಾಮ್ ಅವರು ಕೂಡ ಭಾಗವಹಿಸಿದ್ರು. ನಾಗ್ಪುರಿನ ಇಂದೋರ್ ಮೈದಾನದಿಂದ ಪ್ರಾರಂಭ ಆಗಿರ್ತಕ್ಕಂಥ ರ್ಯಾಲಿ ನೇರವಾಗಿ ಸಂವಿಧಾನ ಚೌಕ್ನಿಂದ RSS ಕಚೇರಿ ಕಡೆಗೆ ತೆರಳಿತ್ತು. ಇಡೀ ನಾಗ್ಪುರ ಜಾಮ್ ಆಗಿತ್ತು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಹಳ ಒಂದು ಏನಪ್ಪಾ ಅಂದ್ರೆ ಪೊಲೀಸರ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿತ್ತು. ಮಾನ್ಯವರು ವಾಮನ್ ಮೆಶ್ರಾಮ್ ಅವರು ನೇರವಾಗಿ ಆರೋಪ ಮಾಡಿದ್ರು, ಇವತ್ತೇನು ಪಾಕಿಸ್ತಾನ ಉಗಮ ಆಗಿದೆ, ಇದು ಏನು ಬ್ರಾಹ್ಮಣರ ನಾಲಾಯಕತನದಿಂದಲೇ ಪಾಕಿಸ್ತಾನ ಅನ್ನುವಂತಹ ದೇಶ ಉಗಮ ಆಗಿದೆ. ಒಟ್ಟಾರೆಯಾಗಿ ಭಾರತ ದೇಶದ ಮೇಲೆ ಕಬ್ಜಾ ಮಾಡಿರುವಂತಹ ಬ್ರಾಹ್ಮಣರು, ವಿದೇಶಿ ಬ್ರಾಹ್ಮಣರು ಈ ದೇಶವನ್ನ ಬಿಟ್ಟು ತೊಲಗಬೇಕು. ಇವರು ಈ ದೇಶವನ್ನ ಬಿಟ್ಟು ತೊಲಗೋವರೆಗೂ ನಾವು ಶ್ರಮಿಸುವುದಿಲ್ಲ. ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ. OBC ಸಮಾಜ ಇರ್ಬೋದು, SC ಸಮಾಜ ಇರ್ಬೋದು, ST ಸಮಾಜ ಇರ್ಬೋದು, ಕೆಲವೊಂದು ಜನರಲ್ ಕ್ಯಾಟಗರಿಯ ಸಂಘಟನೆಗಳು ಸಹ ನಮಗೆ ಸಪೋರ್ಟ್ ಮಾಡಿದ್ದಾವೆ. ಈ ದೇಶವನ್ನ ಸಂಪೂರ್ಣ ನಾಶ ಮಾಡಲಾಗುತ್ತಿದೆ. RSS ಅನ್ನುವಂತ ಹೆಸರಿನಿಂದ ಇಡೀ ದೇಶ ನಷ್ಟದ ಒಂದು ಕಹಿ ಅನುಭವನ ಅನುಭವಿಸ್ತಾ ಇದೆ. ಇನ್ನು ಮೇಲೆ ಇವರ ಆಟವನ್ನು ಆಡ್ಲಿಕ್ಕೆ ಬಿಡೋದಿಲ್ಲ. ಯಾವ ರೀತಿ ಇಂಗ್ಲಿಷರು ಈ ದೇಶವನ್ನ ಬಿಟ್ಟು ತೊಲಗಿದ್ರು ಅದೇ ಮಾದರಿಯಲ್ಲಿ ಬ್ರಾಹ್ಮಣರನ್ನ ಕೂಡ ಓಡಿಸುವ ಪ್ರಯತ್ನವನ್ನ, ಹೋರಾಟವನ್ನ ನಾವು ನಿರಂತರವಾಗಿ ಮಾಡ್ತೀವಿ ಅಂತೇಳಿ ವಾಮನ್ ಮೆಶ್ರಾಮ್ ಅವರು ನೇರವಾಗಿ ಹೇಳಿದ್ರು. ಯಾರು ಸಂವಿಧಾನವನ್ನ ವಿರೋಧಿಸ್ತಾ ಇದ್ದಾರೋ ಅವರೇ ಈ ದೇಶದ ನಿಜವಾದ ದೇಶದ್ರೋಹಿಗಳನ್ನುವಂತಹ ಕರೆಯನ್ನ ಕೂಡ ಕೊಟ್ಟರು. ರ್ಯಾಲಿಯಲ್ಲಿ ದೇಶದ ಬಹುಜನ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಅಣ್ಣಾ ಬಾಹು ಸಾಠೆ, ಛತ್ರಪತಿ ಶಿವಾಜಿ ಮಹಾರಾಜ್, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕ ಬಹುಜನ ನಾಯಕರ ಫೋಟೋಗಳನ್ನ ಹಿಡಿದು ರ್ಯಾಲಿ ಮಾಡಲಾಯಿತು. ಇದು ನಮ್ಮ ಹಕ್ಕು, ಅಧಿಕಾರ ಹಾಗೂ ಸಂವಿಧಾನ ರಕ್ಷಿಸುವ ಹೋರಾಟವಾಗಿದೆ. ಇನ್ನೆಂದು ಕೂಡ ಈ ದೇಶದ ಮೂಲ ನಿವಾಸಿಗಳು ಬಹುಜನರು ಮಲಗೋದಿಲ್ಲ, ಜಾಗೃತರಾಗ್ತಾರೆ. ಈ RSS ನ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅದೇನು ಬರ್ತದೋ ಬರ್ಲಿ, ಅದೇನಾಗ್ತದೋ ಆಗ್ಲಿ, ಇನ್ನು ಮುಂದೆ ನಾವು ಶ್ರಮಿಸುವುದಿಲ್ಲ ಅನ್ನುವಂತಹ ಕರೆಯನ್ನ ವಾಮನ್ ಮೆಶ್ರಾಮ್ ಅವರು ನೀಡಿದ್ರು. ದೇಶದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ಧ್ವನಿ ಎತ್ತಲಾಯಿತು. ವಿಶೇಷವಾಗಿ ಬುದ್ಧಗಯ ಹೋರಾಟ, ಬುದ್ಧಗಯ ನಮ್ಮದಾಗಿದೆ,
ಬುದ್ಧಗಯಾದಲ್ಲಿರುವಂತಹ ಬುದ್ಧ ವಿಹಾರ ನಮ್ಮದು ಅನ್ನುವಂತ ಹೋರಾಟ ಇರ್ಬೋದು, ಬೇರೆ ಬೇರೆ ರೀತಿಯ ಏನು ದೇಶದ ಮೂಲೆ ಮೂಲೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಧ್ವನಿಯನ್ನ ಎತ್ತಲಾಯಿತು. ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇಡೀ ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ದೇಶದ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನ ವಾಮನ್ ಮೇಶ್ರಾಮ್ ಅವರು ನೀಡಿದ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. लड़के लेंगे आजादी, छीन के लेंगे आजादी, बोल 85 भारत देश मूल निवासियों ने ललकारा है, भारत देश मूल निवासियों ने ललकारा है, भारत देश बोल 85 जय मूल निवासी। आजादी झूठी है, देश की जनता भूखी है, आजादी झूठी है, देश की जनता भूखी है। बोल 85 जय मूल निवासी। आजादी झूठी है, देश की जनता भूखी है, बोल 85 जय मूल निवासी। ईवीएम हटाओ, देश बचाओ, ईवीएम हटाओ, देश बचाओ, ईवीएम वोट दो, ईवीएम वोट दो, ईवीएम वोट दो, बीसीला चुनाव करो, ओबीसीला चुनाव करो, ओबीसीला चुनाव करो, ओबीसीला चुनाव करो, आमन नस्राम का नायकत्व, आमन नस्राम का नायकत्व, शोषित हमारा विदेशी ब्राह्मण भारत छोड़ो, अरे मूल निवासियों का नारा है, अरे मूल निवासियों का नारा है, अरे अभी तो ये लड़ाई है, अभी तो ये लड़ाई है, बोल 85 ब्राह्मणवाद मुर्दाबाद, अरे मुर्दाबाद, 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 मोहन भागवत मुर्दाबाद, मुर्दाबाद, मुर्दाबाद। ये आजादी झूठी है, देश की जनता भूखी है, ये आजादी झूठी है, देश की जनता भूखी है, बोल 85 बोल 85 संविधान बदलने वाले को झूठे मारो, संविधान बदलने वालों को झूठे मारो, सालों को संविधान बदलने वालों को झूठे मारो, सालों को ब्राह्मणवाद मुर्दाबाद, 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 ब्राह्मणवाद मुर्दाबाद, मुर्दाबाद। पुलिस को आगे करती है, देखो, हम लोग संविधान का अवमान और संविधान के विरोध की कोई बात बर्दाश्त नहीं करेंगे। इस संविधान भारत की एकता है, भारत की अखंडता है, भारत का भविष्य है। नहीं तो भारत टुकड़ों में बढ़ जाएगा इनके नालायकी की वजह से, ब्राह्मणों के ही नालायकी की वजह से पाकिस्तान बना, दोबारा तोड़ने नहीं।